ಹಾಸ್ಪಿಟಲಲ್ಲಿರೋ ನಮ್ಮ ಅಪ್ಪ ಇಷ್ಟಪಡೋ ಆ ವ್ಯಕ್ತಿ ಬೇಗ ಹುಷಾರಾಗ್ಲಿ ಅಂತ ಮುಡುಪ್ ಕಟ್ತಿದ್ದೀನಿ. ನನ್ನ ಕೋರಿಕೆ ನೆರವೇರಿಸು. ಅರ್ಚಕ್ರೆ, ಈ ಕಾಯಿನ ಪೂಜೆಗಿಡಿ. ಅರ್ಚಕ್ರೆ, ಈ ಕಾಯಿನೂ ಪೂಜೆಗಿಡಿ. ಅಪ್ಪ, ನಾನ್ ಕಟ್ತಿದ್ದೀನಲ್ಲ, ಮತ್ ನೀನ್ ಯಾಕೆ ಕಟ್ಟೋದು? ನೀನ್ ಹರಕೆ ಕಟ್ತಿರೋದೇನೋ ಆ ಆಕ್ಸಿಡೆಂಟ್ ಆದ ಹುಡುಗ ಹುಷಾರಾಗ್ಲಿ ಅಂತ. ನಾನ್ ಹರಕೆ ಕಟ್ತಿರೋದು ನಿನಗೂ ಬೇಗ ಮದ್ವೆ ಆಗ್ಬೇಕು ಅಂತ. ಅಕ್ಕನ್ ಮದ್ವೆ ಆಗಿ ಸ್ವಲ್ಪ ದಿನದ ಮೇಲೆ ನಾನು ಮದ್ವೆ ಮಾಡ್ಕೋತೀನಿ. ಆ ವಿಷಯದಲ್ಲಿ ನೀವೇನ್ ವರಿ ಮಾಡ್ಕೋಬೇಡಿ. ಇದಕ್ಕೂ ಮೊದ್ಲಾಗಿದ್ರೆ ನಂಗೆ ಇಷ್ಟ ಆಗೋ ತರ ಸಂಬಂಧನೇ ನೋಡಿ ಅಂತಿದ್ದೆ. ಆದ್ರೆ ನೀವ್ ಅಕ್ಕಂಗ ಅಷ್ಟ್ ಚೆನ್ನಾಗಿರೋ ಸಂಬಂಧ ತಂದ್ಮೇಲೆ ನೀವ್ ಯಾರನ್ ತೋರಿಸ್ತೀರೋ ಅವ್ರ ಕೈಲ್ ತಲೆ ಬಗ್ಗಿಸ್ಕೊಂಡ್ ತಾಳಿ ಕಟ್ಸ್ಕೊತೀನಿ ನಾನು. ಆಹಾ, ತಂದೆಗೆ ಮಗಳ ಮೇಲಿರೋ ಪ್ರೀತಿ, ಮಗಳಿಗೆ ತಂದೆ ಮಾತಿನ ಮೇಲಿರೋ ಗೌರವ ಅದ್ಭುತ. ನಿಮ್ಮಿಬ್ರು ಕೋರಿಕೆನೂ ಅಮ್ನೋರು ನೆರವೇರಿಸ್ತಾರೆ. ತಗೊಳ್ಳಿ, ಮುಡುಪ್ ಕಟ್ಬಿಡಿ. ಹೊರಡೋಣವಾಪ್ಪ. ಬಾ. ಇವ್ರ್ಯಾಕ್ ಮನೆ ಹತ್ರ ಬರ್ತಿದ್ದಾರೆ? ರಾಧಿಕಾ, ಅಮರ್ ಇನ್ನು ಹುಷಾರಾಗಿಲ್ಲ. ರಾಧಿಕಾ, ನೀನೊಂದ್ಸಲ ಒಂದ್ ನಿಮಿಷ ಈ ಕಡೆ ಬನ್ನಿ. ಅಮರ್ ಕಂಡೀಷನ್ ಹೇಗಿದೆ? ಅವನ್ಗಿನ್ನೂ ಕಾನ್ಶಿಯಸ್ನೆಸ್ ಬಂದಿಲ್ಲ. ಸಿಟಿ ಸ್ಕ್ಯಾನಿಂಗ್ ಅಲ್ಲಿ ಬ್ರೈನ್ ಅಲ್ಲಿ ಬ್ಲೀಡಿಂಗ್ ಆಗ್ಲಿ ಅಥವಾ ಬ್ಲಡ್ ಕ್ಲಾಟ್ಸ್ ಏನಾದ್ರೂ ಇದೆಯಾ? ಸ್ಕ್ಯಾನ್ ಎಲ್ಲ ಕ್ಲಿಯರ್ ಆಗಿದೆ ರಾಧಿಕಾ, ಏನೂ ಪ್ರಾಬ್ಲಮ್ ಇಲ್ಲ. ಅದ್ಬಿಟ್ರೆ ಹಾರ್ಟ್ ಬೀಟ್ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಿದೆ ರಾಧಿಕಾ. ಹೈ ಹೋಗಿ ಮತ್ತೆ ನಾರ್ಮಲ್ ಆಗ್ತಾ ಇದೆ. MRI ರಿಪೋರ್ಟ್ ಅಲ್ಲಿ ಅಬ್ನಾರ್ಮಲ್ ಆಗಿ ಏನೂ ಇಲ್ಲ. ಅಮರ್ ಬೇಗ ಹುಷಾರಾಗ್ಬೇಕು ಸಾಯಿ. ಮೊದ್ಲಿನ ಥರನೇ ಓಡಾಡ್ಕೊಂಡಿರ್ಬೇಕು. ನೀನ್ ಅಂದ್ಕೊಂಡಾಗೆ ಆಗ್ಬೇಕು ಅಂದ್ರೆ ನೀನು ಈ ಕೂಡ್ಲೆ ಹಾಸ್ಪಿಟಲ್ಗೆ ಬರ್ಬೇಕು. ಹೌದು ರಾಧಿಕಾ, ಅವನಿಗೆ ಪ್ರಜ್ಞೆ ಇಲ್ದಿದ್ರು ಅವನೊಳಗೆ ನಿನ್ನ ಆಲೋಚನೆಗಳು ಸುತ್ತಾಡ್ತಾ ಇದೆ. ಪದೇ ಪದೇ ನಿನ್ನ ಹೆಸರನ್ನೇ ಕನ್ವರ್ಸ್ತಾ ಇದ್ದಾನೆ. ಅಮ್ಮರ್ಗೆ ಟ್ರೀಟ್ಮೆಂಟ್ ಎಷ್ಟು ಮುಖ್ಯನೋ ಈ ಸಿಚುವೇಶನ್ ಅಲ್ಲಿ ನೀನು ಪಕ್ಕದಲ್ಲಿರೋದು ಕೂಡ ಅಷ್ಟೇ ಮುಖ್ಯ ಅನಿಸ್ತಿದೆ ರಾಧಿಕಾ. ಬಾ ರಾಧಿಕಾ, ಹಾಸ್ಪಿಟಲ್ಗೆ ಹೋಗೋಣ. ನೀನ್ ಈಗಿರೋ ಪರಿಸ್ಥಿತಿಲಿ ನಿಂಗೆ ನಾನು ಎಲ್ಲಿದ್ದೀನೋ ಗೊತ್ತಿಲ್ಲ, ಏನಾಗ್ ಹೋಗಿದ್ದೀನೋ ಗೊತ್ತಿಲ್ಲ. ಬೇಗ ನಿನ್ಗೆ ಪ್ರಜ್ಞೆ ಬರ್ಬೇಕು. ಹುಷಾರಾಗಿ ನೀನು ಮೊದ್ಲಿನ ತರ ಆಗ್ಬೇಕು. ಆಗ್ಲೂ ನಿನ್ಗೆ ನನ್ ಮೇಲೆ ಯಾವುದೇ ತಿರಸ್ಕಾರ ಇರಬಾರ್ದು ಅಮರ್.
ನೀನ್ ಯಾವಾಗ್ಲೂ ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು. ನೀನ್ ಯಾವಾಗ್ಲೂ ಹೇಳ್ತಿದ್ದ ಹಾಗೆ ದೊಡ್ಡ ಡಾಕ್ಟರ್ ಆಗಿ ಬಡ ಜನರ ಸೇವೆ ಮಾಡ್ಬೇಕು. ನಿನ್ ಮನ್ಸಲ್ಲಿ ಬರ್ಕೊಂಡಿರೋ ನನ್ನ ಹೆಸರನ್ನ ಶಾಶ್ವತವಾಗಿ ಅಳಿಸ್ಬಿಡು. ನಿನ್ ಜೀವನದಲ್ಲಿರೋ ನನ್ನ ಪೇಜನ್ನ ಕಿತ್ಬಿಡು. ನಿನಗ್ ನೀನ್ ಅನ್ಕೊಂಡಿರೋ ಹಾಗೆ ಚೆನ್ನಾಗಿರೋ ಭವಿಷ್ಯ ರೂಪಿಸ್ಕೊ. ಅದನ್ನೇ ನಾನ್ ಬೇಡ್ಕೊಳ್ಳೋದು. ನಿನ್ಗೆ ನಾನ್ ಮಾಡಿದ್ದು ತಪ್ಪೋ ಒಪ್ಪೋ ಮೋಸನೋ ದ್ರೋಹನೋ ಏನೋ ನನಗೆ ಗೊತ್ತಿಲ್ಲ. ಆದ್ರೆ ನಾನ್ ಹೇಳೋದು ಒಂದೇ, ನನ್ನ ಅಪ್ಪನ ಕೊನೆ ಆಸೆಗೋಸ್ಕರ ನನ್ ಪ್ರೀತಿನ ಪಣಕ್ಕಿಡದೆ ಬೇರೆ ದಾರಿ ಇಲ್ಲ. ನನ್ನ ಕ್ಷಮಿಸು ಅಂತ ಹೇಳೋ ಅರ್ಹತೆ ಸಹ ನನಗಿಲ್ಲ. ನಿನ್ನಲ್ಲಿರೋ ನನ್ನ ನೆನಪುಗಳನ್ನೆಲ್ಲ ಸಮಾಧಿ ಮಾಡ್ಬಿಡು. ನಾನ್ ಕೇಳ್ಕೊಳ್ಳೋದು ಅದೊಂದೇ. ಅಪ್ಪ, ನೀವ್ ಹೋಗಿರಿ, ನಾನ್ ಬೈಕ್ ಪಾರ್ಕ್ ಮಾಡಿ ಬರ್ತೀನಿ. ಸರಿನಮ್ಮ. ಯಾರ್ರೀ ನೀವು? ಪರ್ಮಿಷನ್ ಇಲ್ದೆ ಒಳಗ್ ಹೆಂಗ್ ಬಂದ್ರಿ? ನಾನು ಅಮರ್ ಫ್ರೆಂಡ್. ಇವ್ರ ಕಂಡೀಷನ್ ಹೇಗಿದೆ ಸಿಸ್ಟರ್? ನೀವು ಚೀಫ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಬೆಟರ್. ಪೇಷಂಟ್ ಫ್ಯಾಮಿಲಿ ಮೆಂಬರ್ಸ್ ಯಾರೂ ಇಲ್ವಾ? ಯಾಕೆ ಸಿಸ್ಟರ್? ಈ ಮೆಡಿಸಿನ್ಸ್ ಬೇಕಿತ್ತು. ನಂಗೆ ಕೊಡಿ. ನಾನೊಂದ್ಸಲ ಡಾಕ್ಟರ್ ಹತ್ರ ಮಾತಾಡಿ ಈ ಮೆಡಿಸಿನ್ಸ್ ತಗೊಂಡ್ ಬರ್ತೀನಿ. ಓಕೆ. ಏನಪ್ಪ, ಮೊದಲನೇ ಪರಿಚಯದಲ್ಲೇ ಮನ್ಸಿಗೆ ಹತ್ರ ಆದ್ ನೀನು ಈಗ ಹಾಸ್ಪಿಟಲ್ ಬೆಡ್ ಮೇಲೆ ಪ್ರಜ್ಞೆ ಕಳ್ಕೊಂಡು ಬಿದ್ದಿದ್ರೆ ನನಗೆ ನೋಡಕ್ಕೂ ಆಗ್ತಿಲ್ಲಪ್ಪ. ಆ ಕರುಣಾಮಯಿ ದೇವ್ರು ಯಾವಾಗ ನಿನ್ ಮೇಲೆ ದಯೆ ತೋರಿಸ್ತಾನೆ ಏನೋ. ನೋಡ್ದ್ಯಾ ಪ್ರಿಯಾ, ಹೇಗ್ ಯಾವ ಪರಿವೇನೂ ಇಲ್ದೆ ಮಲ್ಕೊಂಡಿದ್ದಾನೆ. ಸಿಕ್ಕಿದಾಗೆಲ್ಲ ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದ. ಮಾತಾಡಿದ ಸ್ವಲ್ಪನೇ ಆದ್ರೂ ಆ ಮಾತುಗಳು ಮನ್ಸಿಗೆ ನಾಟು ಹಾಗಿರುತ್ತೆ. ಈ ಮದ್ವೆ ಮುಗಿಯೋದ್ರೊಳಗಡೆ ನಾನೊಂದು ಹುಡುಗಿನ ಎತ್ತಾಕೊಂಡು ಹೋಗ್ತೀನಿ.
ನಮ್ ತಿಳ್ದಂಗ್ ಮದ್ವೆ ಮಂಟಪದಿಂದ ಲಾವಣ್ಯನ್ ಕರ್ಕೊಂಡ್ ಹೋಗಿ ಮಾವನ್ ಮರ್ಯಾದೆ ತೆಗ್ದಿದ್ದು ಇವನೇ. ಅಪ್ಪ ಅಷ್ಟಿಷ್ಟ ಪಡ್ತಿದ್ದು ಇವನನ್ನ. ಹಾಗ್ಯಾಕಮ್ಮ ನೋಡ್ತಾ ನಿಂತುಬಿಟ್ಟೆ? ಅಮ್ಮವ್ರ ಕುಂಕುಮನ ಅವನ ಹಣೆಗೆ ಹಚ್ಚು. ಹಾ, ಅಪ್ಪ ಅಭಿಮಾನಿಸ್ತಿರೋದಕ್ಕೆ ಕುಂಕುಮ ಹಚ್ತೀನಿ. ಹಚ್ಚಮ್ಮ. ಅಪ್ಪ, ನಾನ್ ನರ್ಸರಿಗೆ ಹೋಗ್ಬೇಕು, ಹೊರಡಣ್ವಾ? ಸರಿ, ನೀನು ಹೋಗಮ್ಮ. ನನ್ ಕೆಲಸ ಇದೆ, ಮುಗಿಸ್ಕೊಂಡ್ ಮನೆಗೆ ಹೋಗ್ತೀನಿ. ಹಾಗೆ ಆಗ್ಲಿ ಅಪ್ಪ. ನೋಡಪ್ಪ, ಮುಂದಿನ ಸಲ ನಾನು ಬರೋಷ್ಟರಲ್ಲಿ ನಿಂಗ್ ಪ್ರಜ್ಞೆ ಬಂದು ನನ್ನ ಜೊತೆ ಮಾತಾಡ್ಬೇಕು. ಅಮರ್, ಬಹುಶಃ ಇದೆ ನನ್ನ ನಿನ್ನ ಕೊನೆ ಭೇಟಿ ಏನು. ಒಂದ್ ವೇಳೆ ಸಿಕ್ಕಿದ್ರು ಅಷ್ಟರಲ್ಲಿ ನಾನು ಇನ್ನೊಬ್ರು ಹೆಂಡತಿ ಆಗಿರ್ತೀನಿ. ನನ್ನ ಪಾಲಿಗೆ ನೀನ್ ಇಲ್ಲ ಅಂತ ಗೊತ್ತಾದ್ರೆ ಆ ಮರುಕ್ಷಣನೇ ನಿನ್ಗೋಸ್ಕರನೇ ಮಿಡಿತಿರೋ ಈ ನನ್ನ ಹೃದಯ ನಿಂತು ಹೋಗುತ್ತೆ. ಹುಷಾರು. ಸುಜಾತ, ಎಲ್ಲ ರೆಡಿನಾ? ಅವ್ರು ಬರೋ ಟೈಮ್ ಆಯ್ತು. ಎಲ್ಲ ರೆಡಿ ಆಗಿದೆ ರೀ. ಅಮ್ಮ ಪ್ರಿಯಾ, ನಿಮ್ಮ ಅಕ್ಕ ರೆಡಿ ಆಗಿದ್ದಾಳ ಇಲ್ವಾ ಅಂತ ನೋಡು. ಸರಿಯಪ್ಪ. ಸರಿ, ಲಗ್ನ ಪತ್ರಿಕೆ ಬರೆಯೋಕೆ ಪೆನ್ನು ಪೇಪರ್ ಕೂಡ ರೆಡಿ ಮಾಡ್ಕೊಳ್ಳಿ. ಸರಿಯಾಗಿ ನೆನ್ಪು ಮಾಡಿದೆ, ಒಂದ್ ನಿಮಿಷ. ಅಯ್ಯಯ್ಯೋ, ಆಗ್ಲೇ ರೆಡಿ ಆಗ್ಬಿಟ್ಟಿದ್ಯಲ್ಲ. ಅವ್ರು ಬರ್ತಿದ್ದಾರೆ, ಬೇಗ ರೆಡಿ ಆಗು ಅಂತ ಅಮ್ಮ ನಿಂಗ್ ಗಡ್ಬಡಿ ಮಾಡ್ಬೇಕು. ನಿನ್ ಸಾಹೇಬ್ರು ಮನೆಯವ್ರು ಬಂದಾಗ ಅವ್ರ ಏನ್ ಅನ್ಕೋತಾರೋ ಏನು ಅಂತ ಅಮ್ಮ ನಿನ್ನ ಬೈಬೇಕು. ಸಾಹೇಬ್ರು ನಿನ್ ಸಲ್ವಾಗಿ ಕಾಯ್ತಿರ್ಬೇಕು. ಅದ್ನೆಲ್ಲ ಮಿಸ್ ಮಾಡಿ ನನ್ನ ಡಿಸಪಾಯಿಂಟ್ ಮಾಡ್ಬಿಟ್ಟೆ ಅಕ್ಕ. ಹೋಗೆ, ನೀನು ನಿನ್ ಮಾತು ಇಷ್ಟಕ್ಕೂ ಹೇಗ್ ನಡೆಯುತ್ತೋ, ಮಾತುಕತೆ ಸರಿಯಾಗತ್ತೋ ಇಲ್ವೋ ಅಂತ ಅಪ್ಪ ಟೆನ್ಷನ್ ಮಾಡ್ಕೊಂಡಿದ್ದಾರಾ ಅಥವಾ ಕೂಲಾಗಿ ಇದ್ದಾರಾ? ಅಪ್ಪ ಸೂಪರ್ ಹ್ಯಾಪಿಯಾಗಿದ್ದಾರೆ. ನಿನ್ ಮುಖದಲ್ಲಿ ಮಾತ್ರ ಆಗ್ಲೇ
ಪ್ರಿಯಾ, ಹೋಗಿ ಅಕ್ಕನ ಕರ್ಕೊಂಡ್ ಬಾ. ಸರಿ ಅಪ್ಪ. ನೀವಾಗೆ ಸಂಬಂಧ ಬೆಳೆಸಕ್ ಬಂದಿರೋದು, ನಿಶ್ಚಿತಾರ್ಥನೂ ಆಗ್ ಹೋಗಿದ್ದು, 4 ದಿನದಲ್ಲಿ ಮದುವೆನೂ ಆಗ್ತಿರೋದು, ಎಲ್ಲನೂ ಕನ್ಸ್ಕಂಡಂಗಿದೆ. ನಿಮ್ಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ನಮ್ ಕೈಲಿ ಏನಿದೆ ಕೃಷ್ಣಮೂರ್ತಿ ಅಣ್ಣ, ಎಲ್ಲ ದೈವ ನಿರ್ಣಯ. ಅವನ್ ಹೇಗ್ ಬರ್ದಿದಾನೋ ಹಾಗೆ ನಡೆಯುತ್ತೆ. ಅಕ್ಕ, ಅಪ್ಪ ಕರೀತಿದ್ದಾರೆ. ಅದೇ ಡೇಟಿಗೆ ಬರೀರಿ. ಅಮರ್, ಏನಾಯ್ತು? ಅಮರ್, ಹೋಗಿ ಡಾಕ್ಟರ್, ಏನಾಗ್ತಿದ್ಯೋ? ಅಮರ್ ನೋಡು, ಇವನಿಗೆ ಬ್ರೀತಿಂಗ್ ಕಷ್ಟ ಆಗ್ತಿದೆ ಕಣೋ. ಅಮರ್, ಇವನ್ಗೆ ಉಸಿರಾಡಕ್ ಆಗ್ತಾ ಇಲ್ಲ ಕಣೋ. ಕರ್ಕೊಂಡ್ ಬರ್ತೀನಿ. ಬೇಗ ಕರ್ಕೊಂಡ್ ಬರೋ. ಲಗ್ನಪತ್ರಿಕೆ ಓದ್ತೀನಿ, ಕೇಳಿಸ್ಕೊಳ್ಳಿ ಅಮ್ಮ. ಶ್ರೀರಸ್ತು ಶುಭಮಸ್ತು ಅವಿಘ್ನಮಸ್ತು. ಸ್ವಸ್ತಿ ಶ್ರೀ ಚಾಂದ್ರಮಾನೇನ ಶ್ರೀ ಪ್ಲವನಾಮ ಸಂವತ್ಸರ ಮಾರ್ಗಶಿರ ಮಾಸ ಶಕುಂತಲಾದೇವಿ ಮತ್ತು ಶಾಂತ ಸ್ವರೂಪ ಅವರ ಏಕೈಕ ಪುತ್ರ ಕೈಲಾಸ್ ವರ್ಮನಿಗೆ ಪೋಪೂರಿ ಕೃಷ್ಣಮೂರ್ತಿ, ಶ್ರೀಮತಿ ಸುಜಾತ ಅವರ ಪ್ರಥಮ ಪುತ್ರಿ ಚಿರಂಜೀವಿ ಲಕ್ಷ್ಮೀ ಸೌಭಾಗ್ಯವತಿ ರಾಧಿಕಾಳನ್ನು ಕೊಟ್ಟು ವಿವಾಹ ಮಾಡಲು ನಿಶ್ಚಯಿಸಲಾಗಿದೆ.
ಭಾವಿ ಮದುಮಕ್ಕಳಿಬ್ರು ದೊಡ್ಡವ್ರ ಆಶೀರ್ವಾದ ತಗೊಳ್ರಪ್ಪ. ಮನೋವಾಂಛಾ ಫಲಸಿದ್ಧಿರಸ್ತು. ನಿಮ್ ತಂದೆಯವ್ರ ಆಶೀರ್ವಾದ ತಗೊಳ್ಳಿ. 100 ವರ್ಷ ಸುಖವಾಗಿ ಬಾಳಿ.